ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದ್ರಶಂಕರ್. ತುಂಬ ದಿನ ಆದಮೇಲೆ ವೀಡಿಯೋನ ಮಾಡ್ತಾಯಿದ್ದೀನಿ. 12 ಆಗಿತ್ತು. ಏನಾದ್ರು ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಕೊತಾ ಇದ್ವಿ. ಹಾಗೆ ಅಮ್ಮ ಕೂಡ ಮಶ್ರೂಮ್ ತಂದಿದ್ರು. ಸೊ ನನಗಂತೂ ಮಶ್ರೂಮ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ, ನಾನು ಅಮ್ಮ ಕೂಡ. ಮಶ್ರೂಮ್ನ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. 2 ಟೈಮ್ಸ್ ವಾಶ್ ಮಾಡ್ಕೋಬೇಕು. ತುಂಬ ದಿನ ಆಗಿತ್ತು ಮಶ್ರೂಮ್ ರೆಸಿಪೀಸ್ನ ಮನೇಲಿ ಮಾಡಿ. ಮಶ್ರೂಮು ಕೂಡ ತಂದಿರಲಿಲ್ಲ ತುಂಬ ದಿವಸದಿಂದ. ಅಮ್ಮ ತೊಗೊಂಡು ಬಂದರು. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ವಿ. ಅದಕ್ಕೆ ಏನೇನು ಬೇಕು ಎಲ್ಲನೂ ತೆಗೆದು ಒಂದು ಕಡೆ ಇಟ್ಕೊತಾ ಇದ್ದೆ. ಹಾಗೆ ಪಾಪುನೂ ಕೂಡ ಮಲ್ಕೊಂಡಿದ್ದ. ನೋಡಿ ಹೇಗೆ ಮಲಗಿದಾನೆ, ಹಾರಾಕೊಂಡು ಆರಾಮಾಗಿ ಮಲಗಿದ್ದಾನೆ. ನಮ್ಮಮ್ಮ ಅಂತೂ ತೊಳಿತಾನೇ ಇದ್ದಾರೆ. ಹಾಗೆ ನಾನು ಒಂದು ತಂದಿಟ್ರೆ ಒಂದು ಮಿಸ್ ಮಾಡ್ತಾಯಿದ್ದೆ. ಅದಕ್ಕೆ ಏನೇನು ಬೇಕೆಲ್ಲ ತಂದು ಈ ಕಡೆ ಇಟ್ಕೊಂಡಿದ್ದೀನಿ ಒಂದು ಸೈಡು. ಬೆಳ್ಳುಳ್ಳಿ ಮಿಸ್ ಮಾಡಿದ್ದೀನಿ. ಸಾಕು, ನೀರು ಜಾಸ್ತಿ ಬಿಡೋದು ಬೇಡ, ಆಯಿತಾ? ಮೆಣಸಿನ್ಕಾಯಿನ ತಗೊಳ್ಳಿ, 2 ಗ್ಲಾಸ್ಗೆ. ಶುಂಠಿ ಇಷ್ಟು ತೊಳೆದು ಒಣಗಿಸ್ಕತ್ತೀಯ? ಸ್ವಲ್ಪ ಇಷ್ಟ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕಲ್ಲ. ಇದಿಷ್ಟು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. 2 ಗ್ಲಾಸ್ ಅಕ್ಕಿ. ಇವಾಗಲೇ ನೆನೆಸಿರೋದ ಆಮೇಲೆ ನೆನೆಸಿರೋದ? ಕಣ್ಣು ಉರಿ ಬರ್ತಿತ್ತು. ಅದಕ್ಕೆ ಈರುಳ್ಳಿನೂ ಕೂಡ ನೀರಲ್ಲಿ ಹಾಕಿ ಇಟ್ಟಿದ್ದೆ. ಅದನ್ನು ತೊಗೊಂಡು ಕಟ್ ಮಾಡ್ತಾಯಿದ್ದೀನಿ. ನನಗಂತೂ ಈರುಳ್ಳಿ ಯಾವಾಗ ಕಟ್ ಮಾಡಿ, ಒಬ್ಬೊಬ್ರಿಗೆ ಕಣ್ಣು ಉರಿನೇ ಬರಲ್ಲ. ನನಗಂತೂ ಅದು ಇಟ್ಕೊಂಡ್ರೆ ಸಾಕು ಕಣ್ಣುರಿನೇ ಬಂದುಬಿಡತ್ತೆ. ಹಾಗೆಲ್ಲ ತೊಳ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ, 1-3 ಟೊಮ್ಯಾಟೊ. ನಾನು 2 ಗ್ಲಾಸ್ ಅಕ್ಕಿಗೆ ನಾನು ಮಾಡ್ಕೊತಾ ಇರೋದು. ಹಾಗಾಗಿ ಸ್ವಲ್ಪ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅದನ್ನು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ. ಜಾಸ್ತಿ ಅಂದರೆ 1-2 ಈರುಳ್ಳಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ ಇಷ್ಟು. ಸ್ವಲ್ಪ ಈರುಳ್ಳಿ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮ್ಯಾಟೊ, ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮಾಡೋದಕ್ಕೆ. ಹಾಗೆ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ. ಹಾಗೆ ಪಕ್ಕದಲ್ಲಿ ಕೂಡ ನಾನು ನೀರು ಕಾಯೋಕೆ ಇಟ್ಕೊಂಡಿದ್ದೀನಿ. ಹಾಗೆ ಅಕ್ಕಿನೂ ಕೂಡ ನೆನೆಸಿಟ್ಕೊಂಡ್ಬಿಡಿ, ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ. ನಾನು 2 ಗ್ಲಾಸ್ ಅಕ್ಕಿಗೆ ಮಾಡ್ತಾ ಇರೋದ್ರಿಂದ 4 ಗ್ಲಾಸ್ ನೀರನ್ನ ಬಿಸಿ ಮಾಡ್ಕೊಳ್ಳಿ. ಇದು ಮಶ್ರೂಮಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ನೀರೇನು ಅಷ್ಟು ಬೇಕಾಗೋದಿಲ್ಲ. ಎಣ್ಣೆ ಕಾಯೋಕೆ ಇಟ್ಕೊಂಡ್ಮೇಲೆ 1 ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ಹಾಗೆ ಪಲಾವ್ ಐಟಮ್ಸ್ನೆಲ್ಲನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಅಷ್ಟೇ. ಅದು ಫ್ರೈ ಆದಮೇಲೆ 1 ಕಪ್ ಈರುಳ್ಳಿನ ಹಾಕ್ತಾಯಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿರೋದು. ನಾನು ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗ್ತಿದ್ದಾಗಲೇ ಸ್ವಲ್ಪ ಈರುಳ್ಳಿ ಫ್ರೈ ಮಾಡಬೇಕಾದಾಗಲೇ ಸ್ವಲ್ಪ ಸಾಲ್ಟನ್ನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಏನಕ್ಕೆ ಸ್ವಲ್ಪ ಬೇಗ ಕುಕ್ ಆಗಲಿ ಅಂತ ನಾನು ಯಾವಾಗಲೂ ಹಾಗೆ ಮಾಡೋದು. ಈರುಳ್ಳಿ ಹಾಕಿದಾಗ ಅದ್ರ ಜೊತೆಗೆ ಸಾಲ್ಟ್ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಹಾಗೆ 2 ಟೊಮೆಟೊನ ಕಟ್ ಮಾಡಿರೋದನ್ನ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಟೊಮ್ಯಾಟೊನ ಪೇಸ್ಟ್ ಏನು ಮಸಾಲ ರುಬ್ಕೊತಿದ್ವಲ್ಲ ಅದಕ್ಕೇ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಬರಲಿ ಅಂತ. ಹಾಗೆ ಇದರಲ್ಲಿ ಮಶ್ರೂಮ್ ತೊಗೊಂಡಿರೋದು 2 ಪ್ಯಾಕೆಟ್ ಮಶ್ರೂಮ್ನ ತೊಗೊಂಡಿರೋ ಅಂಥದ್ದು. ಅಮ್ಮ ಕಟ್ ಮಾಡಿಕೊಟ್ರು, ಸ್ವಲ್ಪ ದಪ್ಪ ಕಟ್ ಮಾಡಿಕೊಟ್ಟಿದ್ದಾರೆ.
ತುಂಬ ಚಿಕ್ಕದಾಗಿ ಮಾಡಿದ್ರೆ ಅದು ಕೈಗೆ ಸಿಗೋದಿಲ್ಲ, ಬೆಂದೋಗ್ಬಿಡತ್ತಲ್ಲ. ಹಾಗಾಗಿ ಇದು ದಪ್ಪ ಇದ್ದರೆ ಸರಿ ಹೋಗುತ್ತೆ, ಬಾಯಿಗೂ ಸಿಗತ್ತೆ ಕೈಗೂ ಸಿಗತ್ತೆ ಬಿರಿಯಾನಿಯಲ್ಲಿ. ಅದ್ರ ಜೊತೆ ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ರುಚಿ ಹಿಡೀಲಿ ಅಂತ. ಅದಕ್ಕೆ ಅರಿಶಿನ ಪುಡಿ, ಅಜ್ಕಾರದ ಪುಡಿ, ಧನಿಯಾ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಅಲ್ವಾ, ಹಾಗಾಗಿ ಲಾಸ್ಟ್ ಟೈಮ್ ಅಂದರೆ ಸ್ಟಾರ್ಟಿಂಗ್ ನಾನು ಅಡುಗೆ ಕಲಿಯೋ ಟೈಮಲ್ಲಿ ಮಶ್ರೂಮ್ ತಂದುಕೊಟ್ಟಿದ್ರು ಅಮ್ಮ. ಆ ಟೈಮಲ್ಲಿ ಅಡುಗೆ ಮಾಡಬೇಕಾದಾಗ ನೀರು ಅದರಲ್ಲೇ ಬಿಟ್ಕೊಂಡಿತ್ತು. ನಾನು ಕೂಡ ಜಾಸ್ತಿ ನೀರು ಹಾಕಿಬಿಟ್ಟು ಒಂಥರ ಮುದ್ದೆ ಥರ ಆಗೋಗಿತ್ತು, ಅನ್ನ ಫುಲ್ ಬೆಂದೋಗಿತ್ತು. ಅಮ್ಮ ಏನು ಈ ಥರ ಮಾಡಿದೀಯಾ ಅಂತಂದರು. ಅದರಲ್ಲೇ ನೀರು ಬಿಟ್ಕೊಂಡಿತ್ತು, ನನಗೆ ನೀರಿನ ಅಳತೆ ಗೊತ್ತಾಗ್ತಾ ಇರಲಿಲ್ಲ ಆವಾಗ. ಹಾಗೆಯೇ ಪೇಸ್ಟ್ ಮಾಡ್ಕೊಂಡಿರೋ ಮಸಾಲಾನ ಕೂಡ ಹಾಕ್ಕೊಳ್ಳಿ. ಹಾಗೆ ಪೇಸ್ಟ್ ಮಾಡ್ಕೊಂಡಿರೋ ಮಸಾಲಾನು ಕೂಡ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದರಲ್ಲೇ ನೀರು ಬಿಟ್ಕೊಂಡಿದ್ರಿಂದ ಸ್ವಲ್ಪ ಜಾಸ್ತಿ ನೀರು ಥರ ಕಾಣಿಸ್ತಾ ಇದೆ. ಅದು ನೀರು ಇರೋದಕ್ಕೆ ಅದ್ರ ಜಾರಲ್ಲಿರೋದನ್ನು ಕೂಡ ತೊಳ್ಕೊಂಡು ಹಾಕ್ಕೊಳ್ಳಿ. ನಾನು ಇದರಲ್ಲೇ ನೀರು ಇತ್ತಲ್ವ, ಹಾಗಾಗಿ 2 ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ಕಡಿಮೆ ಆಗಿತ್ತು, ಅದಕ್ಕೆ ಒಂಚೂರು ಹಾಕ್ಕೊಂಡೆ. ಉಪ್ಪಿಗೆ ಅಕ್ಕಿ ನೆನೆಸಿಟ್ಟಿದೆ ಚಿಕ್ಕ ಕುಕ್ಕರಲ್ಲಿ. ಅಕ್ಕಿನೂ ಮಸಾಲೆಬೇಳೆ 2 ಹಾಕಿದ್ದೆ. ಹಾಗೆ ಅಕ್ಕಿನ 2 ಸತಿ ವಾಶ್ ಮಾಡಿ ನೀಟಾಗಿ ಹಾಕ್ಕೊಳ್ಳಿ. ಅಕ್ಕಿನೂ ಇವಾಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಇದು 2 ವಿಷಲ್ ಕೂಗಿದ್ರೆ ಸಾಕು, ಆದರೆ ಆಯಿತು ಅಂತ. ನನ್ನ ಪಕ್ಕದಲ್ಲಿ ಪಾಪುಗೂ ಕೂಡ ರೈಸ್ ಇಟ್ಕೊಂಡೆ. ರೈಸ್ ಮತ್ತು ಮಸೂರು ಬೇಳೆನ ನಾನು ನೆನೆಸಿಟ್ಟಿದ್ದೆ ಹಾಫ್ ಆನ್ ಅವರ್ ಮುಂಚೆ, ಅದನ್ನು ಕೂಡ ಹಾಕಿಟ್ಕೊಂಡಿದ್ದೀನಿ. ಮಧ್ಯಾಹ್ನ ಆಯಿತು, ಪಾಪು ಕೂಡ ಎದ್ದಿದ್ದ. ಕ್ಯಾಟು, ಆ್ಯಪಲ್ಲು, ಬಾಲು. ಆ್ಯಪಲ್ ಯಾವುದು? ಆ್ಯಪಲ್ ಯಾವುದು? ನೀನು ಹೇಳು, ಆ್ಯಪಲ್ ಯಾವುದು? ಹಾಂ, ಆ್ಯಪಲ್ ಯಾವುದು ಚಿನ್ನ? ಪಾಪು ನನಗೆ ಬುಕ್ ಕೊಡಪ್ಪ, ಬುಕ್ ಕೊಡು, ABC ಬುಕ್ ಕೊಡು. ವೆರಿ ಗುಡ್, ವೆರಿ ಗುಡ್. ಏನಂತಿದ್ದು? ಇರೋ ನಿಮಿಷ. ಆ್ಯಪಲ್. ಓ, ಏನು ಮಾಡ್ತಾ ಇದೀಯಾ? ಬಾಯ್ ಮಾಡು. ಈ ಕಡೆ ಕುಕ್ಕರ್ ಕೂಗ್ತು, ಈ ಕಡೆ ಆಫ್ ಮಾಡಬೇಕು. ಪಾಪ ಕುಕ್ಕರ್ ಕೂಗ್ತೋ, ಈ ಕುಕ್ಕರ್ ಕೂಗ್ತೋ ಗೊತ್ತೇ ಆಗಲಿಲ್ಲ ನನಗೆ. 2 ಕುಕ್ಕರು ಇಟ್ಬಿಟ್ಟು. ಏನಿದು? ಏನಿದು? ಟೊಮ್ಯಾಟೊ. ಟೊಮ್ಯಾಟೊನಾ ಇದು? ಟೊಮ್ಯಾಟೊನಾ ಇದು? ಏನಿದು? ತಗೋ, ಅಜ್ಜಿಗೆ ಕೊಟ್ಬಿಡು. ತಗೋ, ಅಜ್ಜಿಗೆ ಕೊಡು. ಅಜ್ಜಿಗೆ ಕೊಡು. ಹಂಗ ಕೊಡೋದು? ಅಮ್ಮ ಕೊಡು, ಕೊಟ್ಬಿಡ ಅಮ್ಮಗೆ. ವೆರಿ ಗುಡ್. ಥ್ಯಾಂಕ್ ಯು ಹೇಳು. ಇಸ್ಕೊಂಡು ಥ್ಯಾಂಕ್ ಯು ಹೇಳು. ಕಿವಿ ಮುಚ್ಕೋ ಬೇಗ. ಫಸ್ಟ್ ಕುಕ್ಕರ್ ಕೂಗಿದ್ದಕ್ಕೆ, ವಿಷಲ್ ಕೂಗಿದ್ದಕ್ಕೆ ಫಸ್ಟ್ ಅವನೇ ಕಿವಿ ಮುಚ್ಕೊಂಡಿದ್ದ. ನಾನು ವಿಡಿಯೋ ಮಾಡೋದಕ್ಕೋಸ್ಕರ ಇನ್ನೊಂದ್ಸಲ ಕಿವಿ ಮುಚ್ಕೊ ಅಂತ ಹೇಳಿದ್ವಿ. ಎಷ್ಟು ಇವಾಗಲೆಲ್ಲ ಗೊತ್ತಾಗ್ತಿದೆ. ಹಾಗೆ ಬಿರಿಯಾನಿ ಕೂಡ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಗಮ್ ಅಂತ ಇತ್ತು. ಹೇಗಿರೋ ಹೊಟ್ಟೆ ಹಸಿವಾಗ್ತಿತ್ತು. ಹಾಕ್ಕೊಂಡು ಬ್ಯಾಟಿಂಗ್ ಮಾಡಿದೆ.
ಹಾಗೆ ಇದು ಮಧ್ಯಾಹ್ನಕ್ಕಾಯಿತು. ಹಾಗೆ ಈವ್ನಿಂಗ್ಗೆ ಪಾಪುಗೋಸ್ಕರ ಫಿಂಗರ್ ಫುಡ್ ಮಾಡೋಣ ಅಂತ ಕ್ಯಾರೆಟ್ನ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಏನಾದ್ರು ಕೈಯಲ್ಲಿ ಇಟ್ಕೊಂಡು ತಿನ್ನೋದಕ್ಕೆ ಈವ್ನಿಂಗ್ ಟೈಮ್ ಕೊಡೋಣ ಅಂತ. ಈ ಕ್ಯಾರೆಟ್ನ ಬಾಯ್ಲ್ ಮಾಡ್ಕೊಂಡಾದ್ಮೇಲೆ ಅದು ಬೆಂದ ಮೇಲೆ ನಾನು ಒಂಚೂರು ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ನೀವು. ನಾನು ತುಪ್ಪನ ಹಾಕ್ಕೊಂಡು ಒಂಚೂರು ಪೆಪ್ಪರು, ಸಾಲ್ಟು, ಕ್ಯಾರೆಟ್ನ ಹಾಕ್ಕೊಂಡು ನಾನು ಫ್ರೈ ಮಾಡಿಕೊಂಡೆ. ಅದನ್ನು ಕೂಡ ಪಾಪಕ್ಕೆ ಕೊಟ್ಟೆ. ಅವನು ಸರಿಯಾಗಿ ಏನೂ ತಿಂತಾಯಿಲ್ಲ. ಮುಂಚೆ 1 ವರ್ಷದೊಳಗಡೆ ಏನು ಕೊಟ್ಟರು ತಿಂತಿದ್ದ ಸರಿಯಾಗಿ. ಇವಾಗ ಒಂದು ವರ್ಷ ಆದಮೇಲಿಂದನೂ ಅವನಿಗೆ ಸರಿಯಾಗಿ ಊಟ ಏನೂ ಸೇರ್ತಾನೂ ಇಲ್ಲ, ತಿನ್ನೋದೂ ಇಲ್ಲ. ತುಂಬ ಹಿಂಸೆ ಕೊಡ್ತಿದ್ದಾನೆ. ತಿನ್ನಿಸೋದೇ ಭಾರಿ ಕಷ್ಟ ಆಗಿಬಿಟ್ಟಿದೆ ಇವಾಗ. ಒಂದು ಸ್ವಲ್ಪ ದ್ರಾಕ್ಷಿ ಹಣ್ಣಿತ್ತು, ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೀನಿ 1-2 ಟೈಮ್ಸು ಸಾಲ್ಟ್ ಹಾಕ್ಕೊಂಡು. ಅದರಲ್ಲಿ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ, ತುಂಬ ಡಸ್ಟ್ ಇರುತ್ತೆ. ಹಾಗಾಗಿ 1 to 3 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿ ಸಾಲ್ಟ್ ವಾಟರಲ್ಲಿ ಆಮೇಲೆ ತಿಂದ್ರೇ ಒಳ್ಳೆಯದು. ಇಲ್ಲಾಂದರೆ ಸರಿ ಹೋಗಲ್ಲ. ನನಗಂತೂ ದ್ರಾಕ್ಷಿ ಹಣ್ಣು ಆಗಿ ಬರೋದೇ ಇಲ್ಲ. ಅದು ತಿಂದರೆ ಸಾಕು ಕೆಂಬರುತ್ತೆ, ಗಂಟಲು ಕಿಚ್ಚು ಆಗಿಬಿಡತ್ತೆ. ಹಾಗಾಗಿ ನಾನು ತಿನ್ನೋದಿಲ್ಲ. ನಮ್ಮಮ್ಮಂಗೆ ಇಷ್ಟ ಆಗುತ್ತೆ. ಒಂದೊಂದು ಸಲ ವೇಸ್ಟ್ ಮಾಡೋದು ಯಾಕೆ ಅಂತಲೂ ಕೂಡ ನಮ್ಮನೆ ತಿನ್ಕೊತಾರೆ. ಓಕೆ, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.